ಏನಿವತ್ತು ಏನಿವತ್ತು ಸುಮಾರು 93ನೇ ವರ್ಷದ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರಯುಕ್ತ ಹನುಮಾನ್ ವ್ಯಾಯಾಮ ಶಾಲೆ ವತಿಯಿಂದ ಕುಸ್ತಿ ಪಂದ್ಯಾವಳಿ ನಡೆಸ್ಕೊಂಡ್ಬಂದಿದ್ದಾರೆ. ಏನು ಈ ಕುಸ್ತಿ ಪಂದ್ಯಾವಳಿಯ ವಿಶೇಷ ಅಂದರೆ, ಯಾವುದೇ ರೀತಿಯಾದ ನಮ್ಮ ಗುರುಗಳು ಹೇಳಿದ್ರು, ಕುಸ್ತಿ ಮುಖ್ಯ ಅಲ್ಲ, ದೈನಂದಿನ ಜೀವನ ಯಾವ ರೀತಿ ನಡೆಸ್ಕೋಬೇಕು ಅಂತ ಹೇಳ್ಬಿಟ್ಟು, ಒಂದು ಮಗುವಿಗೆ ವ್ಯಾಯಾಮದಿಂದ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಯಾವ ರೀತಿ ಬೆಳಗ್ಗೆ ಶಿಸ್ತಿನ ಸಿಪಾಯಿ ಅಂತ ನಡಿಬೇಕಂತ ಹೇಳ್ಬಿಟ್ಟು ಒಂದು ವ್ಯಾಯಾಮ ಶಾಲೆಯ ಒಂದು ಪ್ರತೀತಿ. ಇದಕ್ಕೂ ಮೊದಲು ಮೇಸ್ತ್ರಿ ವೆಂಕಟಪ್ಪ ಅಂತ ಹೇಳ್ಬಿಟ್ಟು ಗುರುಗಳಿದ್ದರು. ಮುಳಬಾಗಲಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಾಯಾಮ ಶಾಲೆಯನ್ನು ಸ್ಥಾಪನೆ ಮಾಡಿದಂಥ ಅವರ ಶಿಷ್ಯರಲ್ಲಿ ಗರಡಿ ರಾಮಯ್ಯನವರು ಒಬ್ಬರು ಮುಖ್ಯವಾದ ಗುರುಗಳಾಗಿದ್ದರು. ತದನಂತರ ಕೃಷ್ಣಪ್ಪನವರು ಆಗಿದ್ದಾರೆ. ಎಲ್ಲರೂ ಸೇರಿಕೊಂಡು, ಎಲ್ಲ ಶಿಷ್ಯವರಿಂದವರು ಸೇರಿಕೊಂಡು ಈ ಕುಸ್ತಿ ಕಲೆಯನ್ನು ಈ ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವ ಪ್ರಯುಕ್ತ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ರಾಜಕಾರಣಿಗಳ ಹತ್ರ ಕೂಡ ಕರೆಯೋ ಉದ್ದೇಶ ಏನು ಅಂದರೆ, ಯಾವುದೇ ರೀತಿಯ ಒಂದು ಸ್ವಾರ್ಥ ಇಲ್ಲದೆ ಈ ಒಂದು ಕಾರ್ಯಕ್ರಮ ಮುಂದುವರಿಲಿ, ಈ ಕಾರ್ಯಕ್ರಮ ಉತ್ತೇಜನ ಆಗಲಿ, ಬೆಳೀಲಿ, ಏನು ದೇಶಕ್ಕೆ ಮಾರಕ ಒಂದು ಅದ್ಭುತವಾದಂಥ ಕಲೆ ಇದು. ಏನು ರಾಜ್ಯರ ಕಾಲದಲ್ಲಿ ಕೂಡ ಪಲ್ಲವರು, ಚಾಲುಕ್ಯರು ಇದ್ದಂಥ ಕಾಲದಲ್ಲಿ ಕೂಡ ಸಿಪಾಯಿಗಳೆಲ್ಲ ಪೈಲ್ವಾನರೇ ಆಗಿದ್ದರು. ಅದರಿಂದ ಈ ಕಲೆಯನ್ನು ಉಳಿಸ್ಬೇಕಾದ್ರೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ರಾಜಕಾರಣಿಗಳಾಗ್ಬೋದು, ಪ್ರಜಾ ನಾಯಕರಾಗ್ಬೋದು, ಸಮಾಜ ಸೇವಕರಾಗ್ಬೋದು, ಎಲ್ಲ ಕೂಡ ಕೈ ಜೋಡಿಸಿದ್ರೆ ಒಳ್ಳೆಯದಾಗತ್ತೆ. ಮತ್ತು ಇದನ್ನು ಹೆಚ್ಚಿನ ರೀತಿಯಲ್ಲಿ ಒಂದು 2005ರಿಂದ ಕೊತ್ತೂರು ಜಿ ಮಂಜುನಾಥ್ ಅವರು ಈ ಒಂದು ಕಲೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ನಮ್ಮ ಆದಿನಾರಾಯಣ ಸರ್ ಅವರು ಬಂದಿದ್ದಾರೆ. ಏನು ಇದಕ್ಕೆ ಮೊದಲು ನಾಗೇಶ್ ಇದ್ದಾಗ 75 ಲಕ್ಷ ಶಾಂಕ್ಷನ್ ಆಗಿದೆ ಸರ್ಕಾರದಿಂದ, ಅದನ್ನು ಕುಂಠಿತಗೊಳಿಸಿದ್ದಾರೆ. ಕಾರ್ಯ ನಡೆದಿರೋ ಏನು ಅನಾನುಕೂಲ ಆಗಿದೆ ಗೊತ್ತಿಲ್ಲ ನಮಗೆ. ಕೇಳಿದಾಗ ಒಂದು ಇಂಜಿನಿಯರ್ ಮೇಲೆ, ಕಾಂಟ್ರಾಕ್ಟ್ ಮೇಲೆ ಹೇಳ್ತಾ ಇದ್ದಾರೆ, ಇಷ್ಟವರೆಗೆ ಇದು ಶೆಡ್ ಆಗಬೇಕಾಗಿತ್ತು. ಮತ್ತು ಈ ಒಂದು ಶ್ರೀರಾಮ ಮಂದಿರಕ್ಕೆ 30 ಲಕ್ಷ ಆಗಿದೆ ನಾಗೇಶ್ವರ ಇದ್ದಾಗ, ಅದು ಕೆಲಸ ನಡೀತಾ ಇಲ್ಲ. ಇದೆಲ್ಲ ಇಲ್ಲಿ ಬಂದಿರತಕ್ಕಂಥ ಹಿರಿಯರು, ರಾಜಕಾರಣಿಗಳು ಮತ್ತು ಸರ್ಕಾರ ಕೂಡ ಗೊತ್ತಾಗಬೇಕು. ಏನು ಈ ಕಲೆ ಮುಂದುವರಿಬೇಕಾದ್ರೆ ಇದಾದಾಗೆಲ್ಲ ಅನುಕೂಲ ಮಾಡಬೇಕು ಅಂತ ಹೇಳ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕುಸ್ತಿಪಟುಗಳು ಕೂಡ ಒಂದು ಅಭಿನಂದನೆ. ಮತ್ತು ಈ ಕುಸ್ತಿ ಕಲೆಗೆ ಈ ಮಣ್ಣು ನಮಗೆ ಅನುಕೂಲ ಮಾಡ್ಕೋದು ನಗರಸಭೆಯ ಪೌರ ಕಾನೂನು ಮುಖ್ಯ. ಯಾಕಂದರೆ ಅವ್ರ ಪಾಪ ಏನೇ ಕೆಲಸ ಹೇಳಿ ಆಗಲ್ಲ ಅಂತಲ್ಲ, ಒಂದು ವಾರದಿಂದ ಪಾಪ ಮಣ್ಣು ಹೊಡಿಸಿ ಮೇಲ್ಗಡೆಯಿಂದ ಕೆಳಗಡೆ ಹಾಕಿ ಎತ್ಕೊಂಡ್ಬಂದು ಗೋದಾಗ ಹಾಕಿ ಆಗಿದ್ದು ಅದು ಕ್ಲೀನ್ ಮಾಡಿಕೊಡ್ತಾರೆ. ಅಂಥವ್ರು ಕೂಡ ಏನಾದರೂ ಸರ್ಕಾರದಿಂದ ಒಳ್ಳೆಯ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಅವ್ರ ಪರವಾಗಿ ನಾನು ಕೇಳ್ತೀನಿ. ಯಾಕಂದರೆ ಪಾಪ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ, ಪರ್ಮನೆಂಟ್ ಆಗಿಲ್ಲ ಪಾಪ. ಅಂಥವ್ರು ಕೂಡ ಈ ಒಂದು ನಮ್ಮ ಗಣ್ಯ ವ್ಯಕ್ತಿಗಳು ಸೇರಿಕೊಂಡು ಅಂಥವ್ರಿಗೆ ಏನೋ ಒಂದು ಅನುಕೂಲ ಮಾಡಬೇಕಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಈ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರಯುಕ್ತ ಹಾಗೂ ನಮ್ಮ ಪಕ್ಕದಲ್ಲೇ ಬೆಟ್ಟದ ಪಕ್ಕದಲ್ಲಿದ್ದ ಶ್ರೀ ದ್ರೌಪದಮ್ಮ ದೇವಿಯ ಅದ್ದೂರಿ ಕರಗ ಉತ್ಸವ ಇದೆ. ಆ ತಾಯಿ ಆಶೀರ್ವಾದ ಕೂಡ ಈ ಮುಳಬಾಗಿಲು ಜನತೆಗೆ, ಇಲ್ಲಿರುವ ಎಲ್ಲ ನಮ್ಮ ಹಿರಿಯ ನಾಗರಿಕರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ. ಜೈ ಹಿಂದ್, ಜೈ ಆಂಜನೇಯ ಸ್ವಾಮಿ.